ಶಿವಾಜಿ ಮಹಾರಾಜ್ ಅವ್ರ ಸ್ಟೋರಿಯಲ್ಲೂ ಹಾಗೇ ಬರೋದು. ಅವರ ಶತ್ರು 10 ಪಟ್ಟು ಜಾಸ್ತಿ ಇದ್ದ. ಔರಂಗಜೇಬ್ನ ಹತ್ರ ಲಕ್ಷ 2 ಲಕ್ಷ ಆರ್ಮಿ ಇದೆ, ಇವ್ರ ಹತ್ರ 10,000 20,000 ಜನ ಅಷ್ಟೇ ಆರ್ಮಿ ಇದ್ದರು. ಇವ್ರಿಗೆ ಅವ್ರನ್ನ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಫೈಟ್ ಮಾಡೋವಂಥ ಶಕ್ತಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಇರಲಿಲ್ಲ. ಓಕೆ, ಈ ದೇಶನ ದೊಡ್ಡ ದೊಡ್ಡ ಮಹಾರಾಜರುಗಳು ಆಳ್ಬಿಟ್ಟು ಹೋದರು. ಎಷ್ಟೊಂದು ಜನಕ್ಕೆ ಪ್ಲ್ಯಾಟ್ರಲ್ಲಿ ಅವರ ಅಪ್ಪ ಅವರ ಪೂರ್ವಿಕರಿಂದ ಬಳುವಳಿಯಾಗಿ ಬಂತು. ಈ ಮನುಷ್ಯ 16ನೇ ವಯಸ್ಸಿಗೆ ಒಂದು ಕೋಟೆ ಕ್ಯಾಪ್ಚರ್ ಮಾಡಿಕೊಂಡು ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡ್ದ. ಅದು ಬರೀ 16ನೇ ವಯಸ್ಸು ಹುಡುಗ ಆ ಒಂದು ಸಂಸ್ಥಾನ ಶುರು ಮಾಡಿದಾಗ. ಸೊ ಈ ಮರಾಠರಿಗೆ ಒಂದು ಎಡ್ಜಿತ್ತು. ಅವರು ಜಾಸ್ತಿ ಈ ಕೊಂಕಣ್ಣು ಡೆಕ್ಕನ್ ಪ್ಲ್ಯಾಟೋಲಿ ಅವರು ಆಪ್ರೇಟ್ ಮಾಡ್ತಿದ್ರು. ಅರ್ಥ ಮಾಡ್ಕೊಳ್ಳಿ, ನಾರ್ತ್ ಇಂಡಿಯಾ ಫುಲ್ಲು ಫ್ಲ್ಯಾಟ್ ಲ್ಯಾಂಡ್, ಕರೆಕ್ಟ್. ಸೌತ್ ಇಂಡಿಯಾ ಫುಲ್ಲು ಬೆಟ್ಟ ಗುಡ್ಡಗಳು. ಹೌದು. ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಮಹಾಭಾರತ ಯುದ್ಧ ಆದಾಗ ದಿಲ್ಲಿಲಿ ಯುಧಿಷ್ಠಿರ ಇದ್ದ, ಹಸ್ತಿನಾಪುರದಲ್ಲಿ ದುರ್ಯೋಧನ ಇದ್ದ. ಅವರಿಬ್ಬರು ಕುರುಕ್ಷೇತ್ರಕ್ಕೆ ಹೋದ್ರು ಯುದ್ಧಕ್ಕೆ. ಯಾಕೆ? ಬಿಕಾಸ್ ದಟ್ ವಾಸ್ ಎ ಫ್ಲ್ಯಾಟ್ ಲ್ಯಾಂಡ್. ಯುದ್ಧ ಮಾಡೋಕ್ಕೆ ಫ್ಲ್ಯಾಟ್ ಜಾಗ ಬೇಕು.